ನಮಸ್ಕಾರ. ಶಕ್ತಿ ರಹಸ್ಯ ಬಗ್ಗೆ ಇವತ್ತು ಮಾತಾಡೋಣ ನಾವು. ಈಗ ನಾವು ಹೋದ ಸಲ ಮಾತಾಡಿದ್ವಿ ಸೃಷ್ಟಿದ ರಹಸ್ಯ ಏನಪ್ಪ ಅಂತಂದ್ರೆ, ಮೊದಲು ಏನೂ ಇರಲಿಲ್ಲ. ಆ ಸ್ಥಿತಿ ಒಳಗೆ ಏನು ಚೈತನ್ಯ ಇತ್ತು, ಆ ಚೈತನ್ಯ ಒಳಗೆ ಒಂದು ಇಚ್ಛಾಸ್ಫೂರ್ಣೆ ಆಯ್ತು. ಅದು ಇಚ್ಛಾ ಅನ್ನೋದು ಏನು ನಾವು ಅತೀವಲ್ಲ, ನೀನು ಇಚ್ಛಾ ಶಕ್ತಿ ಐತೆ ಅನ್ನೋದು. ಇಚ್ಛಾ ಅನ್ನೋದು ಇದು ಶಕ್ತಿ, ಮೊದಲು ಇದ್ದದ್ದು ಶಕ್ತಿ ಅಂದರೆ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಗೆ ಏನು ಪ್ರಚೋದನೆ ಆತಪ್ಪ ಅಂತಂದ್ರೆ, ನಾ ಬೆಳಿಬೇಕು, ನಾ ಹೆಚ್ಚಾಗಬೇಕು. ಅದರಿಂದ ಇದು ಸೃಷ್ಟಿಯೆಲ್ಲ ಬೆಳವಣಿಗೆ ಆಗಬೇಕು. ಆ ಇಚ್ಛಾ ಏನಾಯ್ತು, ಅದ್ರ ಇಚ್ಛೆದ ಮೂಲ ರೂಪ ಏನೈತಿ? ಸುಖ. ಇದು ಇಚ್ಛಾದ ಮೂಲ ರೂಪ ಐತಿ. ನಾವು ಏನು ಇಚ್ಛಾ ಯಾಕೆ ತರ ಆಕೈತಿ? ನಮಗೆ ಏನೋ ಬೇಕಾಗಿರ್ತೈತಿ. ಏನೋ ಏನಂದ್ರೆ ಏನೋ ಸುಖ ಬೇಕಾಗಿರ್ತೈತಿ. ಆ್ಯಕ್ಚುಲಿ ಇದು ಸೃಷ್ಟಿದ ರಹಸ್ಯ ಏನಪ್ಪ ಅಂತಂದ್ರೆ, ಸುಖ ಬೇಕು. ಈ ಜೀವನದಾಗ ನಮಗೆ ಪ್ರತಿಯೊಂದು ಕ್ಷಣ ನಾವು ಸುಖಕ್ಕಾಗೇನೆ ಮಾತಾಡ್ತೀವಿ, ಸುಖಕ್ಕಾಗೇ ಪ್ರತಿಯೊಂದು ಕ್ರಿಯೆ ಮಾಡ್ತೀವಿ. ಅದಕ್ಕೆ ಈ ಸೃಷ್ಟಿದಲ್ಲಿ ಸ್ಟಾರ್ಟ್ ಏನಾಯ್ತು, ಆ ಶಕ್ತಿ ಮತ್ತು ಶಿವಾದ ಆಟ ಚಾಲು ಅದು ಎಲ್ಲ ಸೃಷ್ಟಿ ಪ್ರಪಂಚ. ಆ ಶಕ್ತಿದ ಉಪಾಸನೆ ಇಚ್ಛಾಶಕ್ತಿ ಎಲ್ಲಿ ಆಯ್ತು, ಅಲ್ಲಿಂದ ಕ್ರಿಯಾಶಕ್ತಿ ಸ್ಟಾರ್ಟ್ ಆಯ್ತು. ಇಚ್ಛೆದಿಂದ ಕ್ರಿಯೆ ಆಯ್ತು, ಬರೀ ಇಚ್ಛೆ ಆಗಂಗಿಲ್ಲ, ಅತ್ಲಿಂದ ಕ್ರಿಯೆ ಸ್ಟಾರ್ಟ್ ಆತ. ಕ್ರಿಯೆದಿಂದ ಮುಂದೆ ಪ್ರಚೋದನೆ. ಇದು ಬೆಳವರ್ಕೋತ ಹೋತು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಆ ಥರ ಇನ್ನೊಂದು ಬರ್ತದೆ ಜ್ಞಾನಶಕ್ತಿ. ಇಚ್ಛಾ ಬತ್ತು, ಕ್ರಿಯಾ ಬತ್ತು. ಇಚ್ಛಾ ಆಯ್ತು, ಕ್ರಿಯೆ ಮಾಡಿದೆ. ಕ್ರಿಯೆ ಆದ ನಂತರ ಏನು ಬರ್ತೈತಿ? ಆ ಥರ ಜ್ಞಾನ ಬತ್ತು. ಏನೂ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ? ಅದು ಜ್ಞಾನ. ಇದು ಜ್ಞಾನಶಕ್ತಿ. ಇದ್ದದ್ದು ಶಕ್ತಿ ಮೂರು: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇವು ಮೂರು ಶಕ್ತಿ ಮನುಷ್ಯನ ಜೀವನದಲ್ಲಿ ಬಹಳ ಮಹತ್ವದ್ದು. ಈ ಶಕ್ತಿ ರೂಪದ ಆರಾಧನೆದ ಸ್ವರೂಪ ಅಂದ್ರೆ ನಮ್ಮ ನವರಾತ್ರಿ ಉತ್ಸವ. ನಾವು ನವರಾತ್ರಿ ಮಾಡ್ತೀವಿ, ಘಟ ಸ್ಥಾಪನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈ ಎಲ್ಲ ಪರಂಪರೆಯಿಂದ ಬಂದಿದ್ದು ಆಚರಣೆಗಳು. ಆ ಥರ ಹಿನ್ನೆಲೆ ಏನು ಶಾಸ್ತ್ರ ಐತಿಪ್ಪ? ಆ್ಯಕ್ಚುಲಿ ನಮ್ಮ ಹಿಂದೂ ಧರ್ಮದಾಗ 4 ನವರಾತ್ರಿ ಬರ್ತಾವೆ. ನಮಗೆ ಗೊತ್ತಿದ್ದು ಅಷ್ಟೇ ಒಂದೇ. ಇದು ಅಶ್ವಿನ್ ನವರಾತ್ರಿ, ಅಕ್ಟೋಬರ್ಗೆ ಬರ್ತೈತೆ. ಇನ್ನೊಂದು ಚೈತ್ರ ನವರಾತ್ರಿ ಇರ್ತೈತಿ. ನೀವು ಮೋದಿಜಿ ನವರಾತ್ರಿ ಐತಿ ಉಪಸ್ಥಿತಿ ಕೇಳಿರ್ಬೇಕು ನ್ಯೂಸ್ದಾಗ. ಅದು ಚೈತ್ರ ರಾಮನವಮಿ ಇರ್ತೈತಲ್ಲ, ಅವಾಗ ಇದ್ದದ್ದು ಅದನ್ನ ಚೈತ್ರ ನವರಾತ್ರಿ. ಇನ್ನ 2 ಗುಪ್ತ ನವರಾತ್ರಿ ಅಂತ. ಒಂದು ಆಷಾಢ ತಿಂಗಳದಾಗ ಬರ್ತೈತಿ, ಒಂದು ಫಲ್ಗುನ್ ತಿಂಗಳಾಗ ಬರ್ತೈತಿ, ಮಾಘ ತಿಂಗಳಾಗ ಬರ್ತೈತಿ. ಮಾಘ ತಿಂಗಳ. ಇವು 4 ನವರಾತ್ರಿ. ಆ್ಯಕ್ಚುಲಿ ಇದು ಎಲ್ಲರಿಗೂ ಗೊತ್ತಿದ್ದಂಥ ಜನರಲ್ ನವರಾತ್ರಿ. ಇದು ಶಕ್ತಿ ನವರಾತ್ರಿ, ದೇವಿ ನವರಾತ್ರಿ ಅಂತ ಹೇಳ್ತಾರೆ. ಉಳಿದ ನವರಾತ್ರಿಗೆ ಗುಪ್ತ ನವರಾತ್ರಿ ಅಂತ ಕರೀತಾರೆ. ಗುಪ್ತ ನವರಾತ್ರಿ ಯಾಕಪ್ಪ ಅಂತಂದ್ರೆ, ಎಲ್ಲವೂ ನವರಾತ್ರಿ ಇರೋದು ನಾವು ಶಕ್ತಿ ಉಪಾಸನೆಗಾಗಿ. ಉಪಾಸನೆ ಯಾಕೆ ಉಪಾಸನೆ? ಈ ಇದ್ದಂಥ ಶಕ್ತಿ, ನಮ್ಮ ಜೀವನ ಇದ್ದುದು ಶಕ್ತಿಗೆ ಆಧಾರವಾಗಿ. ಶಕ್ತಿ ನಮ್ಮ ಜೀವನದಲ್ಲಿ ಬೆಳೆದಷ್ಟು ನಮ್ಮ ಜೀವನ ಬೆಳೀತಿರ್ತೈತಿ. ನಮ್ಮಲ್ಲಿ ಶಕ್ತಿ ಇರಲಿ ಅಂದ್ರೆ ನಮ್ಮ ಜೀವನ ಬೆಳೀಲಕ್ಕೆ ಸಾಧ್ಯ ಇಲ್ಲ. ಜೀವನಕ್ಕೆ ಮೂಲ ಆಧಾರ ಶಕ್ತಿ. ಆ ಶಕ್ತಿದ ಉಪಾಸನೆ ಯಾವ ಥರ ಮಾಡ್ಬೋದು? ನಾಗ ಸ್ಟಾರ್ಟಿಂಗ್ ಹೇಳ್ತೀವಲ್ಲ, ನಮ್ಮ ಜೀವನದ 5 ವಿಭಾಗಗಳದಾವ. 5 ವಿಭಾಗದಾಗ ಫಸ್ಟ್ ಶರೀರ ಶಕ್ತಿ. ಶರೀರದಾಗ ಇದ್ದದ್ದು ಶಕ್ತಿ, ಮಸಲ್ ಶಕ್ತಿ ಆಯ್ತೀವಿ ಅಥವಾ ಸ್ನಾಯು ಶಕ್ತಿ ಆಯ್ತೀವಿ. ಇದು ಎಲ್ಲ ಸುಚಾರ್ಯ ರೂಪನಾಗ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಶರೀರದ ಲೆವೆಲ್ದಾಗ ನಾವು ಸುಸ್ತಿರ್ತೀವಿ. 2ನೇ ನಮ್ಮ ಮನಃಶಕ್ತಿ. ಮನಸ್ಸದಲ್ಲಿ ಸರಿಯಾಗಿ ವಿಚಾರ, ಆ ವಿಚಾರಕ್ಕೆ ಆಕಾರ ರೂಪ ಕೊಡುವಂಥ ನಮ್ಮ ಇಚ್ಛಾ ಇತ್ತಂದ್ರೆ ಅದು ಮನಸ್ಸಿನ ಶಕ್ತಿ ಇರ್ತೈತಿ. 3ನೇದ್ದ ಅದು ಮನಸ್ಸು ತಕ್ಕಂಗೆ ಬಂದಿದ್ದನ್ನ ಜೀವನದಲ್ಲಿ ಅಳವಡಿಸ್ಲಾಕ ಎಲ್ಲ ಬರ್ಬೇಕಂದ್ರೆ ಅದು ಆರ್ಥಿಕ ಶಕ್ತಿ ಬೇಕು. ಲಕ್ಷ್ಮಿ ಇಲ್ಲಿದ್ರೆ ಮತ್ತೆ ಆಕಿನೂ ಒಂದು ಶಕ್ತಿ ರೂಪ, ಆಕಿ ಬರ್ಬೇಕು. ಅದನ್ನಾಗದೆ ಸೋಷಲ್, ಜನರಲ್ 4ನೇದು ಹೇಳೋದು ಸಾಮಾಜಿಕ. ಅದು ಲೆವೆಲ್. ಇವು 3 ತಲ ಸರಿ ಇದ್ರೆ ನಿಮ್ಮ ಸಾಮಾಜಿಕ ಲೆವೆಲ್ ಬೆಳೆದೈತಿ. ನನ್ನ ಮೈಯಾಗ ರೋಗ ಅದಾವ, 10 ಮಂದಿಯಾಗ ನಾವು ಕೂತೋತಾರ, ಬಾಬಾ ನೀ ದೌಡ್ ಹೋಗತ್ತೆ ಹೇಳ್ತಾರೆ. ಲಾಸ್ಟ್ ಆಧ್ಯಾತ್ಮಿಕ. ಅದು ಆಧ್ಯಾತ್ಮದಲ್ಲಿ ಏನೈತಪ್ಪ ಅಂತಂದ್ರೆ, ಯಾವಾಗ ಇವು 4 ಕಂಪ್ಲೀಟ್ ಮಾಡಿ ನಾವು ಅಧ್ಯಾತ್ಮದಾಗ ಇಳಿತೀವಿ, ಅವಾಗ ಜೀವನದಲ್ಲಿ ಪ್ರವೇಶ ಆಗೋದು ಕುಂಡಲಿನಿ ಶಕ್ತಿ. ಅದು ನಿಜವಾದ ಶಕ್ತಿ ರೂಪ. ಕೂಸಲ್ ನಾವು ಮಾತಾಡ್ದಂಗೆ ನಮ್ಮ ಬೆನ್ನ ಮೂಲದಲ್ಲಿ ಅಧ್ಯಾತ್ಮ ಯೋಗಶಾಸ್ತ್ರದಲ್ಲಿ 3 ನಾಡಿ. ಆ್ಯಕ್ಚುಲಿ ನಮ್ಮ ಶರೀರ ಒಳಗೆ 72,000 ನಾಡಿಗಳು ಸೂಕ್ಷ್ಮ ಶರೀರದಲ್ಲಿ. ಆ ಥರಾಗಿಂದ 3 ನಾಡಿ ಮುಖ್ಯ: ಇಡ, ಪಿಂಗಲ, ಸುಷುಮ್ನ. ಇದನ್ನು ರೈಟ್ ಸೈಡದ ಏನು ಹೊಳೆ ಐತಿ ಅದನ್ನು ಪಿಂಗಲ ನಾಡಿ ಅಂತ ಹೇಳ್ತಾರೆ. ಲೆಫ್ಟ್ಗೆ ಇದ್ದದ್ದು ಇಡ ಅಂತ ಹೇಳ್ತಾರೆ, ಅಥವಾ ಇದು ಸೂರ್ಯ ಚಂದ್ರ ಇರ್ತಾರೆ. ಈ 2 ಸರಿ ನಡು ಏನು ಹರಿತಿರ್ತೈತೆ ಅದಕ್ಕೆ ಸುಷುಮ್ನ ನಾಡಿ ಅಂತ ಕರಿತಾರೆ.
ಇದು ನಮ್ಮ ಬೆನ್ನ ಮುರುಳು ಇರ್ತೈತಿ, ಅದ್ರಾಗ ಬೆನ್ನ ಮುರುಳದ ಲಾಸ್ಟ್ ಎಲ್ಲಿ ಮುಗಿತೈತಿಲ್ಲ ಅಲ್ಲಿ ಇರ್ತಕ್ಕದ್ದ ಒಂದು ಶಕ್ತಿ ಕೇಂದ್ರ ಐತಿ. ಆಕ್ಚುಲಿ 6 ಶಕ್ತಿ ಕೇಂದ್ರ, 6 ಶಕ್ತಿ ಕೇಂದ್ರ ತೆಳಗಿಂದ ಲಾಸ್ಟ್ ಶಕ್ತಿ ಕೇಂದ್ರಕ್ಕೆ ಮೂಲಾಧಾರ ಚಕ್ರ ಅಂತ ಕರೀತಾರೆ. ಆ ಮೂಲಾಧಾರ ಚಕ್ರನ ಮೇಲೆ ಈ ಕುಂಡಲಿನಿ ಅಂತಕ್ಕದ್ದ ಆದಿಮಾಯ ಆದಿಶಕ್ತಿ ಜಗದಂಬ ಇದು ಮೂಲ ರೂಪ ಶಕ್ತಿ. ಆ ಶಕ್ತಿ ಅಲ್ಲಿ 3.5 ಸುತ್ತ ಹಾಕೊಂಡು ಕುಂತಾಳ. ಅದಕ್ಕೆ ಸರ್ಪಾಕಾರ ರೂಪ ಅಂತ ಕರೀತಾರೆ. ಯಾವಾಗ ನಮ್ಮ ಜೀವನದಲ್ಲಿಪ್ಪ ನನ್ನ ಜೀವನದಲ್ಲಿ ಪರಿವರ್ತನೆ ಆಗಬೇಕು, ನನ್ನ ಜೀವನದಲ್ಲಿ ನಾವು ಉನ್ನತ ಮಟ್ಟಿಗೆ ಏಳಬೇಕು, ನನ್ನ ಜೀವನದಲ್ಲಿ ಎಲ್ಲ ಶಕ್ತಿಗಳು ಇವೇನು ಹೇಳಿದಿಲ್ಲ ಇವು ಎಲ್ಲ ಶಕ್ತಿ ಬೆಳಿಬೇಕಂತ ಅನ್ನೋದು ನಮ್ಮ ಇಚ್ಛಾ ತಯಾರಾಕೈತಿ. ಆವಾಗ ಆ ಶಕ್ತಿ ನಮ್ಮ ಪ್ರಕ್ರಿಯೆಯಿಂದ ಅಥವಾ ಗುರು ಕೃಪೆಯಿಂದ ಎಡ್ಡ ಹದಿಯದ. ನಮ್ಮ ಪ್ರಯತ್ನ ಬೇಕು, ಗುರುನ ಆಶೀರ್ವಾದ ಬೇಕು. ಅದರಿಂದ ಆ ಶಕ್ತಿ ಜಾಗೃತ ಆಗಿ ಆಕೆ ಸುಷುಮ್ನ ನಾಡಿಯಿಂದ ನಡ್ಮಧ್ಯ ನಾಡಿಯಿಂದ ಮ್ಯಾಲೆ ಏರ್ಕೋತ ಬರ್ತಾಳೆ. ಪ್ರತಿಯೊಂದು ಜಾಗದಾಗ ಮೂಲಾಧಾರ ಆಕಿ ಇರ್ತಾಳ, ಅಲ್ಲಿಂದ ಫಸ್ಟ್ ಆಕಿಗೆ ಚಕ್ರ ಹತ್ತೈತಿ, ಅದಕ್ಕೆ ಸ್ವಾದಿಷ್ಠಾನ ಚಕ್ರ ನಮ್ಮ ಜನನೇಂದ್ರಿಯ ಅಂತ ಕರಿತೈತಿ. ಅದಕ್ಕಿಂತ ಮ್ಯಾಗ ನಮ್ಮ ಹೊಂಕಳ ಅಂತ ಕರಿತೈತಿ, ಅದಕ್ಕೆ ಮಣಿಪುರ ಚಕ್ರ ಅಂತ ಕರೀತಾರೆ. ಹೃದಯ ಸ್ಥಾನದಲ್ಲಿ ಇರತಕ್ಕ ಚಕ್ರಗೆ ಅನಾಹತ ಚಕ್ರ ಅಂತ ಕರೀತಾರೆ. ಕಂಠದಲ್ಲಿ ಇರುವಂತ ಚಕ್ರಕ್ಕೆ ವಿಶುದ್ಧಿ ಅಂತ ಕರೀತಾರೆ. ಭ್ರೂಮಧ್ಯದಲ್ಲಿ ಇರುವಂತ ಚಕ್ರಕ್ಕೆ ಆಜ್ಞಾ ಅಂತ ಕರೀತಾರ. ಲಾಸ್ಟ್ಗೆ ಎಲ್ಲಕ್ಕಿಂತ ಮುಂಚೆ ಮ್ಯಾಲೆ ಇರ್ತದಿಲ್ಲ ಅದಕ್ಕೆ ಕ್ರೌನ್ ಚಕ್ರ ಅಂತ ಇಂಗ್ಲೀಷ್ದಾಗ ಕರೀತಾರೆ. ಸಹಸ್ರಾರಕೇಶದಿಂದ ನಾವು ಸಂಸ್ಕೃತದಲ್ಲಿ ಕರಿತೀವಿ. ಇವು 7 ಚಕ್ರ. ಇವು 6 ಚಕ್ರಗ ಭೇದನ ಮಾಡ್ಕೋತ ಆ ಶಕ್ತಿ ಯಾವಾಗ ಮ್ಯಾಲೆ ಏರಿ ಸಹಸ್ರಾಕಾರ ಮುಟ್ತಾಳೋ ಅವಾಗ ಶಿವಶಕ್ತಿದ ಮೇಲಣ. ಅದ ಯಾವ ಮನುಷ್ಯ ಜೀವನದಲ್ಲಿ ಅನುಭವಿಸ್ತಾನೋ ಅವಂಗ ಈ ಜೀವನದಾಗಿಂದ ಯಾವುದೂ ಘಟನೆ ಬಾಧ್ಯ ಆಗಂಗಿಲ್ಲ. ನಿಜವಾದ ಜೀವನ ಮುಕ್ತ ಮನುಷ್ಯ ಅಂದ್ರೆ ಅವನೇ. ಅವ್ ಹೆಂಗೂ ಇದ್ರು ಅವ್ನ ಜೀವನ ಮುಕ್ತಾನ. ಕರ್ಮದ ಯಾವುದೂ ಬಂಧನ ಇಲ್ಲ, ಯಾವುದೂ ನಿಯಮದ ತೊಂದರೆ ಇರಂಗಿಲ್ಲ, ಅವ್ನ್ ಯಾವುದೋ ತರದ್ ನೀತಿ ನಿಯಮ ಏನೂ ಹತ್ತಂಗಿಲ್ಲ. ಅವ್ ಮಾಡೋ ಪ್ರತಿಯೊಂದು ಕೆಲಸನ ಒಂದು ನಿಯಮ ಇರ್ತಾವ. ಅದಕ್ಕೆ ಬುದ್ಧತ್ವ ಸ್ಥಿತಿ ಅಂತ ಕರೀತಾರೋ, ಅದಕ್ಕೆ ಜಾಗೃತ ಸ್ಥಿತಿ ಅಂತ ಕರೀತಾರೋ, ಅದಕ್ಕೆ ಸ್ವಸ್ವರೂಪ ಸ್ಥಿತಿ ಕರೀತಾರ, ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರ. ಹಲವಾರು ಹೆಸರು. ಸ್ವದರ್ಶನ ಅಂತ ಕರೀತಾರೋ, ಬ್ರಹ್ಮಜ್ಞಾನ ಅಂತ ಕರೀತಾರೋ, ಬ್ರಹ್ಮ ಸ್ವರೂಪ ಅಂತ ಕರೀತಾರೋ, ಸ್ವಸ್ವರೂಪ ಅಂತ ಕರೀತಾರ. ಹಲವಾರು ಹೆಸರು ಅದಾವ. ಈ ಎಲ್ಲಾ ತರಗಿಂದ ಪಾರಾಗಿ ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ಮನುಷ್ಯನಲ್ಲಿ ಆ ಬಹಳ ಆಸಕ್ತಿವಂತ ಶಕ್ತಿ ಬೇಕು. ನಾ ಇದರಿಂದ ಮ್ಯಾಲೆ ಹೇಳ್ತೀನಿ. ಯಾಕಂದ್ರೆ ಸರ್ವಸಾಮಾನ್ಯ ಮನುಷ್ಯನ ಜೀವನ ಆಹಾರ, ನಿದ್ರಾ, ಭಯ, ಮೈಥುನ ಇವ್ 4 ಇತರಾಗ ತಿರುಗ್ತೈತಿ. ಅವ್ನ ಜೀವನದಾಗ ಸರ್ವಸಾಮಾನ್ಯ ಮನುಷ್ಯನ ಜೀವನದಾಗ 4 ಇರ್ತಾವ. ನಾವು ಬದುಕೋದು ಇಷ್ಟನಾಗ ಬದುಕ್ತೀವಿ. ಅದರಿಂದ ಬೇರೆ 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 ಕ್ರಿಯೆ ಆಗ್ತಿರ್ತಾವ. ಈ ಎಲ್ಲಾ ತರದಿಂದ ಪಾರಾಗಿ ನಾ ಮ್ಯಾಲೆ ಹೇಳ್ತಾನ. ಅವಾಗ ಅವನ ಜೀವನದಲ್ಲಿ ಬೇರೆ ಬೇರೆ ಶಕ್ತಿ ಕೆಲಸ ಮಾಡ್ಲಾಕ್ ಚಾಲು ಆಗ್ತದೆ. ಆ ಶಕ್ತಿ ಯಾವಾಗ ನಮ್ಮ ಜೀವನದಲ್ಲಿ ಜಾಗೃತ ಆಗ್ತಾಳ ಅವಾಗ ನಮ್ ಒಂದೊಂದು ಚಕ್ರ ಯಾವಾಗ ಓಪನ್ ಆಕೋತ ಹೋಗ್ತೈತಿ ಅವಾಗ ಆ ಚಕ್ರದ ಸಾಮರ್ಥ್ಯ ನಮ್ಮ ಜೀವನದಾಗ ಬರೋದು. ಉದಾಹರಣೆ ಕೆಲವೊಬ್ರು ಹೇಳ್ತಾರೋ ಕಂಠ ಚಕ್ರದಲ್ಲಿ ಯಾಕೆ ಓಪನ್ ಆತಂದ್ರ ಆ ಮನುಷ್ಯನ ಜೀವನದಲ್ಲಿ ಸ್ವರ್ಗ ಸುರ ಬರ್ತೈತಿ. ಅಂದ್ರ ಕೆಲವೊಬ್ರು ಹೇಳ್ತಾರಲ್ಲ ಗಾನ ಹಾ ಅವರಲ್ಲಿ ಆ ಚಕ್ರತಕ್ಕ ಅದು ಪ್ರಾಣಶಕ್ತಿ ಆಡ್ತಿರ್ತೈತಿ. ಅದಕ್ಕೆ ಅವರಲ್ಲಿ ಆ ಸ್ವರ್ಗೀಯ ಸೌಂದರ್ಯ ಸ್ವರ ಸೌಂದರ್ಯ ಬಂದಿರ್ತೈತಿ. ಕೆಲವೊಬ್ರು ಶಾರೀರಿಕ ಶಕ್ತಿ ಬಂದಿರ್ತ ಅವ್ರು ಅಗಾಧವಾಗಿ ಶಾರೀರಿಕ ಶಕ್ತಿ ಹೊಂದಿರ್ತಾರೆ. ಶಕ್ತಿ ಅನ್ನೋದು ಎಲ್ಲಿ ಬರ್ತೈತಿ ಅಲ್ಲೆಲ್ಲಿ ಆ ಕುಂಡಲಿನಿ ಶಕ್ತಿ ಸ್ವರೂಪ ಐತಿ ಗಚ್ಚಿ ತಿಳ್ಕೊಳ್ಳೋದು. ಆ ಮನುಷ್ಯನ ಜೀವನದಲ್ಲಿ ಏನು ಎಕ್ಸ್ಟ್ರಾ ಆರ್ಡಿನರಿ ಐತಿ ಅಂದ್ರೆ ಅವನ ಜೀವನದಲ್ಲಿ ಎಲ್ಲರೂ ಯಾವ ರೂಪನಾಗ ಅವ ಶಕ್ತಿ ಸಾಧನೆ ಮಾಡ್ಯಾನೋ ಅವನ ಜೀವನದಲ್ಲಿ ಶಕ್ತಿ ಪ್ರಕಟ ಆಗಿರ್ತಾವ. ಈಗ ನೀವು ಶಿಕ್ಷಕರು ಅದೀರಿ ಅಥವಾ ಬೇರೆ ನಿಮ್ ಬುದ್ಧಿಶಕ್ತಿ ಹೆಚ್ಚಾಗೈತಂದ್ರ ಆ ವಿದ್ಯಾಶಕ್ತಿ ನಿಮ್ಮಲ್ಲಿ ಕ್ರಿಯರ್ ಅದಾಳ. ಆಕೆ ಮಾಡತಿರ್ತಾಳ ಆ ಕೆಲಸ. ಆ ಕೆಲಸಕ್ಕೆ ನೀವು ಅನುಗುಣವಾಗಿ ಆಕಿನ ಉಪಾಸನೆ ನೀವು ಅಭ್ಯಾಸ ಮಾಡಿ ಮಕ್ಕಳ ಪಾಠ ಮಾಡ್ತೀನಿ ಅಂದ್ರೆ ಅದೊಂದು ಶಕ್ತಿ ಉಪಾಸನೆ ಅದ. ವಿದ್ಯಾ ಉಪಾಸನೆ ಸರಸ್ವತಿ ನಮ್ಮಲ್ಲಿ 3 ಹೇಳ್ಯಾರ. ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಶಕ್ತಿ, ಜಗದಂಬಿಕಾ. ಇವು 3 ಜೀವನದಾಗ ಬೇಕು. ಆ ಥರದ್ದು ಈ ಕುಂಡಲಿನಿ ಶಕ್ತಿ ಯಾವಾಗ ನಮ್ಮ ಸಾಧನೆಯಿಂದ ಮೇಲೆ ಏರ್ಕೋತ ಹೋಗ್ಕೊಳ್ಳೋ ಅವಾಗ ಆ ಒಂದೊಂದು ಚಕ್ರಕ್ಕೆ ಯಾವಾಗ ಭೇದನ ಆಕೈತಿ ಅವಾಗ ಆ ಗುಣ ಮನುಷ್ಯನ ಜೀವನದಲ್ಲಿ ಬಂದು ಆ ಮನುಷ್ಯನ ಜೀವನ ಅದ್ಭುತ ಆಗಿಬಿಡ್ತದೆ. ನೀವು ಅಂಥ ಮನುಷ್ಯನ ಕಡೆ ನೀವು ಹೋದ್ರಿ ಅಂದ್ರೆ ನಮ್ಗೆ ಗೊತ್ತಾಕೈತಿ ಈ ಮನುಷ್ಯನಲ್ಲಿ ಏನೋ ವಿಶೇಷತೆ ಐತಪ್ಪ, ಏನೋ ಒಂದು ನಾಲೆಜ್ ಐತಿ, ಏನೋ ಒಂದು ಸೌಂದರ್ಯ ಐತಿ, ಅವನ ಜೀವನದಲ್ಲಿ ಏನೋ ಒಂದು ಈ ಲೋಕ ಬಿಟ್ಟು ಬೇರೆ ಯಾವುದೋ ಒಂದು ಗುಣ ಐತೆ ಅವನ ಕಡೆ. ಅದು ಯಾವುದೋ ರೂಪದಾಗಿರಲಿ, ಸತ್ಯದ ರೂಪ ಇರ್ಬೋದು, ವಾಣಿ ರೂಪದಲ್ಲಿ ಇರ್ಬೋದು, ಧನದ ರೂಪದಲ್ಲಿ ಇರ್ಬೋದು, ಸೌಂದರ್ಯ ರೂಪದಲ್ಲಿ ಇರ್ಬೋದು, ಏನೋ ಒಂದು ಬೇರೆ ಎಕ್ಸ್ಟ್ರಾ ಆರ್ಡಿನರಿ ಇದ್ದೇ ಇರ್ತದೆ. ಎಂಥದ್ದು
ಅವಾಗ ಆ ಮಹಾಕುಂಡಲಿನಿ ಶಕ್ತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ತಿಳ್ಬೋದು. ಈಗ ನಾವು ಸರ್ವಸಾಮಾನ್ಯ ಇದೀವಿ, ನಾವು ಆ ಶಕ್ತಿಯನ್ನು ಜಾಗೃತಿ ಮಾಡ್ಕೋದ್ರೆ ಹೆಂಗೆ ಮಾಡ್ಕೋದು? ಇದಕ್ಕೆ ಬೇರೆ 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 ತಲದಾವ. ನಾವು ಸರ್ವಸಾಮಾನ್ಯ ಇದೀವಪ್ಪ, ನಮಗೆ ಏನು ಗೊತ್ತಿಲ್ಲ, ನಮ್ಗೆ ಅಧ್ಯಾತ್ಮ ಗೊತ್ತಿಲ್ಲ, ಯೋಗ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ. ಅವಾಗ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿದ್ದು ಏನಪ್ಪ ಅಂತಂದ್ರೆ, ನೀವು ಪ್ರತಿ ದಿವಸ ಒಂದು ಘಟ ಸ್ಥಾಪನೆ ಮಾಡ್ರಿ. ಮಣ್ಣು ಒಂದು ಪತ್ರೊಳಗೆ ತಂದು ಅದರ ಮಣ್ಣು ಇಟ್ಟು ಒಂದು ಘಟ ಇಟ್ಟು ಅದರೊಳಗೆ ಮಣ್ಣು ಹಾಕಿ ಒಂದು ತಾಟ್ಲಿಟ್ಟು ಅದ್ರ ಮ್ಯಾಗ ಕಾಳು ಹಾಕಿರಿ, ಅದಕ್ಕೆ ನೀರು ಹಾಕೋತೀರಿ, ಒಂದು ದೀಪ ಉರ್ಕೋತೀರಿ. ಇದು ಎಲ್ಲಾನು ಒಂದು ಸಾಂಕೇತಿಕ ರೂಪ ಐತಿ. ಫಸ್ಟ್ ಅಂತಂದ್ರೆ ದೀಪ ಐತಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ನಾವು ಯಾವಾಗ ಬೆಳಿಬೇಕಾಯ್ತೀವೋ ಅವಾಗ ಒಂದು ದೀಪ, ಒಂದು ಪ್ರಕಾಶ ಬಂದಿರ್ತೈತಿ ನಮ್ಮ ಜೀವನದಾಗ. ಹಂಗೆ ಬಂದಿರಂಗಿಲ್ಲ. ಮನುಷ್ಯನ ಜೀವನದಲ್ಲಿ ಯೂಶ್ವಲಿ ಕತ್ಲಿ ಜೀವನ ಇರ್ತೈತಿ. ನಾ ಬೆಳಿಬೇಕು, ನಾ ಡೆವಲಪ್ ಆಗಬೇಕು ಅನ್ನೋದು ಯಾವಾಗ ವಿಚಾರ ಬರುತ್ತೆ ಅವಾಗ ಒಂದು ಪ್ರಕಾಶಕರಣ ಒಂದು ಜೀವನದಲ್ಲಿ ಬರ್ತೈತಿ. ಅದರದ ಒಂದು ರೂಪ ಅಂದ್ರೆ ದೀಪ. ಅದಕ್ಕೆ ಹೇಳ್ತೀವಿ ಜ್ಞಾನದ ಪ್ರಕಾಶ. ಒಂದು ಇಚ್ಛಾಶಕ್ತಿಯ ಪ್ರಕಾಶ ಬತ್ತು, ಜ್ಞಾನ ಶಕ್ತಿ ಪ್ರಕಾಶ ಬತ್ತು. ಆ ಪ್ರಕಾಶ ನಾವು ಜಗಲಿ ಮ್ಯಾಗ ಹಚ್ಚಿದ್ವಿ. ಅದರೊಳಗೆ ಒಂದು ಘಟ ಆಗ್ತದೆ. ಈ ಘಟ ಎತ್ತರದ ರೂಪ ಅಂತಂದ್ರೆ ನನ್ನ ಶರೀರ ರೂಪ. ಮನುಷ್ಯನ ಶರೀರ ಘಟ ರೂಪ ಅಂತ ಹೇಳ್ತಾರಲ್ಲ, ಇದು ಘಟ ಐತಿ ಅಂತ. ಈ ಘಟದೊಳಗೆ ಏನಾಯ್ತಪ್ಪ ಅಂತ ನೀರೈತಿ. ಅಥವಾ ನೀರು ಹಾಕಿರ್ತಾರಲ್ಲ, ನೀರು ಹಾಕಿ ಅದರೊಳಗೆ ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಮಣ್ಣು ಹಾಕಿ ಕಾಳು ಹಾಕಿರ್ತಾರೆ. ಅದ್ರ ಮನುಷ್ಯನ ಜೀವನದಲ್ಲಿ ಈಗ ನಾವು ಮನುಷ್ಯನ ಬಾಡಿ ಅಂತಂದ್ರೆ ಇದ್ರಾಗ 70% ನೀರೈತಿ. ಒಂದು ವಿಶೇಷ ನೋಡ್ರಿ, ಈ ಭೂಮಿ ಮ್ಯಾಗನು 73% ವಾಟರ್ ಐತಿ, ಉಳದ ಭೂಮಿ ಐತಿ. ಹಂಗ ನಮ್ಮ ಅಮ್ಮನ ಗರ್ಭದಾಗಿದ್ದು ಆ ಕಂಡೀಷನ್ದಾಗ ನೋಡ್ರಿ, ಅಲ್ಲೇನು 73% ವಾಟರ್ ಇರ್ತೈತಿ, ಉಳದ ನಮ್ಮ ಜೀವನ ಇರ್ತೈತಿ. ಹಂಗೆ ನಮ್ಮ ಶರೀರ ಒಳಗೂ 70% ನೀರೈತಿ, 70-73%. ಉಳದ್ದೆಲ್ಲ ಘನರೂಪ ಐತಿ. ಹಾಂ, ಅಂದ್ರೆ ಜೀವನ, ಅದಕ್ಕೆ ನೀರಿಗೆ ಜೀವನ ಅಂತ ಕರೀತಾರೆ. ಮನುಷ್ಯನ ಜೀವನ ಇರೋದು ನೀರಿನ ಸುತ್ತ ತಿರುಗ್ತೈತಿ. ಮನುಷ್ಯನ ಜೀವನದಲ್ಲಿ ನೀರೈತಿ, ಅದಕ್ಕೆ ಅವ್ನು ನೀರನ್ನು ಬೇರೆ ಐತಿ ಅಂತ ಹೇಳ್ತಾರಲ್ಲ, ಅದು ನೀರು ಶಬ್ದ ಬಂದಿದ್ದ ಅಲ್ಲಿಂದ. ನೀರು ಶಬ್ದ ಬಂದಿದ್ದ ಅಲ್ಲಿಂದ. ಇದು ಬರೋದು ಅಲ್ಲೇ. ಅದು ಜೀವನ. ನಿಮ್ಮಲ್ಲಿ ಎಷ್ಟು ನೀರೈತಿ ಅಂದ್ರೆ ಆ ನೀರು ಏನು ತೋರ್ಸೈತಿಪ್ಪ ಅಂತಂದ್ರೆ ನಿಮ್ಮಲ್ಲಿ ಇದ್ದದ್ದು ಶಕ್ತಿನೂ ತೋರ್ಸೈತಿ. ಬರೀ ನೀರು ಅಷ್ಟೇ ಅಲ್ಲ, ನೀರು ಐತಿ ಅಂದ್ರೆ ಅವ್ನು ನನ್ನ ಕಡೆ ಎಲ್ಲ ಐತಿ. ಆ ನೀರು ನಾ ಬೀಜ, ಅದ್ರೊಳಗೆ ಬೀಜ ಹಾಕಿರ್ತೀವಿ. ಬೀಜ ಅಂದ್ರೆ ಏನಪ್ಪ? ನಮ್ಮ ಸಂಸ್ಕಾರದ ಬೀಜ. ಬೇರೆ ಬೇರೆ ಸಂಸ್ಕಾರ ನಾವು ಜೀವನದಲ್ಲಿ ಬದುಕುವಂತ ಹೇಳ್ತೆ ಹಂಗೆ ಹೋಗ್ತಿರಂಗಿಲ್ಲ. ನಾವು ಎಲ್ಲಿ ಹೋಗುವಾಗ, ಎಲ್ಲಿ ಏನು ಮಾಡುವಾಗ, ಪ್ರತಿಯೊಂದು ಜಾಗದ ಪ್ರತಿಯೊಂದು ಕ್ಷಣ ಒಂದೊಂದು ಸಂಸ್ಕಾರ 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 ಆಗ್ತಿರ್ತಾವ. ಆ ಸಂಸ್ಕಾರದ ಒಳ್ಳೆ ಸಂಸ್ಕಾರ ಯಾವುದು, ಕೆಟ್ಟ ಸಂಸ್ಕಾರ ಯಾವುವು ನೋಡಿ ಅದಕ್ಕೆ ನೀರು ಹಾಕಿ ಆ ಒಳ್ಳೆ ಸಂಸ್ಕಾರದ ಬೆಳೆಸೋದು ಇದು ನಮ್ಮ ಜೀವನದ ನಮ್ಮ ಕರ್ತವ್ಯ. ಆ ಸಂಸ್ಕಾರ ಬೆಳೆದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಅದು ಸೌಂದರ್ಯ. ಅದಕ್ಕೊಂದು ಹೆಂಗೆ ಮೊಳಕೆ ಬರ್ತೈತ್ಲ, ಅದು ಮೊಳಕೆ ಬೆಳ್ಕೋತ ಹೋಗೈತಿ. ಅದು ಎಷ್ಟು ಬೆಳೆದಿ ಅದರದ ಲವಲವಿಕೆ ಎಷ್ಟು ಚಂದ ಅನಿಸ್ತೈತಿ ಮನೆ ಒಳಗೆ. ಅದು ಜೀವನದ ಸೌಂದರ್ಯ, ಅದನ್ನ ಜೀವನದ ಪ್ರಕಾಶ, ಅದು ಜೀವನದ ಒಂದು ಲಾಲಿತ್ಯ ಅನ್ಬೋದು ನಾವು. ಅದು ನಮ್ಮ ಜೀವನದಲ್ಲಿ ಬರ್ತದೆ. ಇದು ಒಂದು ಪಾರಂಪರಿಕ ಕೊಟ್ಟದ. ಇದೇ ಥರ ನಮ್ಮ ಜೀವನದಲ್ಲಿ ಎಲ್ಲ ಇರಬೇಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಒಳ್ಳೆ ಸಂಸ್ಕಾರ ಬೆಳಿಬೇಕು. ನಮ್ಮ ಜೀವನದಲ್ಲಿ ದೀಪದ ಪ್ರಕಾಶ, ದೀಪದಿಂದ ಜ್ಞಾನದ ಪ್ರಕಾಶ ಬೆಳೀತಾ ಇರಬೇಕು. ರಾತ್ರಿ ಇರಲಿ ಹಗಲ ಇರಲಿ ಅದು ಪ್ರಕಾಶ ಯಾವತ್ತೂ ನಮ್ಮಲ್ಲಿ ಇರ್ಬೇಕು. ಆ ಪ್ರಕಾಶ ಇತ್ತಂದ್ರೆ ಕತ್ಲ್ಯಾಗ ನಾವು ಎಲ್ಲಿ ಎಡವಂಗಿಲ್ಲ. ಕತ್ಲಿ ಆತು ತಲೆ ಒಳಗೆ ನಾವು ಎಡವಾಗ ಚಾಲೂ ಮಾಡ್ತೇವೆ, ನಮಗೆ ಹಾದಿ ತಪ್ಪಿಸ್ತೈತಿ. ಅದಕ್ಕೆ ಅದು ದೀಪ ಜಗಲಿ ಮ್ಯಾಗ ಹೆಂಗೆ ಅದರ ಘಟದ ಮುಂದೆ ಹೆಂಗೆ ದೀಪ ಐತಲ್ಲ, ಹಂಗೆ ನಮ್ಮ ಒಳಗೂ ಒಂದು ದೀಪ ಯಾವತ್ತೂ ತೇವತಾ ಇರಬೇಕು, ಅಲ್ಲಿ ಅದನ್ನು ಬೆಳಕ್ತಾ ಇರಬೇಕು ಅನ್ನೋದು ಒಂದು ವಿಚಾರದಿಂದ ಸಾಂಕೇತಿಕ ರೂಪದಾಗ ಕೊಟ್ಟಿದ್ದ ಘಟ ಸ್ಥಾಪನೆ. ಇದಪ್ಪ ನೀವು 9 ದಿವಸ ನೀವು ಉಪವಾಸ ಮಾಡು. ಆ್ಯಕ್ಚುಲಿ ಮೊದಲಿನ ಕಾಲದಾಗ ಹೆಂಗತಿ ಉಪವಾಸ ನಿರಾಹಾರ ಮಾಡ್ತಿದ್ರು ಅಥವಾ ಬರೀ ಫಲ ಅಂತಿದ್ರು. ನಾನು ಎಷ್ಟೋ ದಿವಸ ಬರೀ ಫಲಾಹಾರ, ಬರೀ ನೀರು ಕುಡಿದು 9 ದಿವಸ ಮಾಡೀನಿ ಆ ಕಾಲದಾಗ, ಸಾಧನೆ ಕಾಲದಾಗ. ಆ ಥರದ್ದೊಂದು ಇದ್ರ ಹಿಂಬಾಲೈತಿ. ಮತ್ತು ಶರೀರ ಶಾಸ್ತ್ರದ ಬರ್ತೈತಿ. ನಾವು 9 ದಿವಸ ಉಪವಾಸ ಆಗೋದು ನಮ್ಮ ಶರೀರ ಒಳಗೆ ಕೆಲವೊಂದು ಚೇಂಜಸ್ ಹಾಕೋತ ಹೋಗ್ತೈತಿ. ಯಾಕಂದ್ರೆ ಯಾವಾಗ ಅಷ್ಟು ನಾವು ಶರೀರದಾಗಿಂದ ಜಠರಕ್ಕೆ ವಿಶ್ರಾಂತಿ ಕೊಡ್ತೀವೋ ಅಷ್ಟು ಶರೀರ ಉಳಿದ ಶಕ್ತಿಗಳು ಜಾಗೃತ ಆಗ್ತಾವೆ. ನಾವು ಎಷ್ಟು ಹೊಟ್ಟಿಗೆ ಹಾಕ್ತೀವಿ ಅಷ್ಟು ನಮ್ಮ ಬುದ್ಧಿಶಕ್ತಿ ಅಂತ ಎಲ್ಲ ಶಕ್ತಿಗಳು ಸ್ವಲ್ಪ 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 ಕಮ್ಮಿ ಹಾಕೋತೀವಿ. ಯಾವಾಗ ಎಷ್ಟು ಬೇಕು ಅಷ್ಟು ಕೊಟ್ಟದ್ದು ಒಂದು ಲೆವೆಲ್ದಾಗಿರುತ್ತೆ. ಯಾವಾಗ ನೀವು ಅದನ್ನು ಕಡಿಮೆ ಮಾಡ್ಕೋತ ಹೋಗ್ತೀರಿ ಅವಾಗ ಅದು ಶಕ್ತಿ ಹೆಚ್ಚಾಕೋತ ಹೋಗ್ತೀರಿ. ಅದಕ್ಕೆ ಇದು ನಮ್ಮ ಧರ್ಮದಲ್ಲಿ ಉಪವಾಸ ಮಾಡ್ರಿ. ಎಲ್ಲ ವಿಶ್ವದಾಗ ಪ್ರತಿಯೊಂದು ಧರ್ಮದಾಗ ಉಪವಾಸದ ಮಹತ್ವ ಕೊಟ್ಟಾರ. ಅದು ಯಾಕೆ ಕಾರಣ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಂಕಲ್ಪ ಶಕ್ತಿ ದೃಢ ಆಗ್ಬೇಕು. ನಾ ಏನು 1 ದಿವಸ ಏನೂ ತಿನ್ನಂಗಿಲ್ಲಪ್ಪ, 9 ದಿವಸ ಏನೂ ತಿನ್ನಂಗಿಲ್ಲ,
ಇದು ಏನು ತೋರಿಸತಿ? ಎಂಥ ಮೋಹದ ಕ್ಷಣ ಬರ್ಬೇಕಾದ್ರೂ ಏನು ಮಾಡ್ಲಿ ಮನೆಯೊಳಗೆ ಎಂಥದನ್ನ ಕಣ್ಣಿಂದ ನೋಡ್ರು ನಾ ತಗೊಳಂಗಿಲ್ಲಪ್ಪ. ಇದು ಇದು ಎಷ್ಟು ಗಟ್ಟಿ ಸಂಕಲ್ಪ ಬೇಕಾದ. ಈ ಸಂಕಲ್ಪ ನಾವು ಮಾಡಾಕ ಕಲಿಬೇಕು ಅನ್ನೋದಕ್ಕಿಂತ ಉಪವಾಸದ ಸಂಸ್ಕೃತಿ ಬಂದದ ನಮ್ಮಲ್ಲಿ. ಅದು ನಾವು ಮಾಡ್ಕೋತ ಈ ಥರದ ಸಂಕಲ್ಪ ಮಾಡ್ಕೊಂಡು ನಾವು ಕಂಟ್ರೋಲ್ದಾಗ ಇಟ್ಟು ಅಂದ್ರೆ ನಮ್ಮ ಬಾಡಿ ಮ್ಯಾಗ, ನಮ್ಮ ಶರೀರ ಮ್ಯಾಗ, ನನ್ನ ಮನಸ್ಸಿನ ಮ್ಯಾಗ ನಂದು ಎಷ್ಟು ಕಂಟ್ರೋಲ್ ಐತಿ ಅದು ನಮ್ದು ಐತಿ. ಅವಾಗ ನಮಗೆ ಇರ್ತೈತಿ ನಾವು 9 ದಿವಸ ಊಟ ಮಾಡಿ ಬೇಕಾದ ಮಾಡ್ಬೋದು. ಇದೊಂದು ಕೆಲಸ ನನಗೆ ಪಾಲಿಗೆ ಬಂದೈತಿ, ಇದನ್ನ ಮಾಡೇ ತೋರಿಸ ಅಂದ್ರೆ ಅವು ಸಂಕಲ್ಪ ಶಕ್ತಿದ ಒಂದು ರೂಪ ನೀವು ಅನುಭವಿಸ್ರಿ ಅಂದ್ರೆ ಬೇರೆ ರೂಪನಾಗ ನೀವು ಆಟೋಮೆಟಿಕ್. ಈಗ ಮ್ಯಾಥ್ಸ್ ಇರ್ತೈತಿ, ಒಂದು ಮ್ಯಾಥ್ಸ್ ಬಂದ್ರೆ ಆ ರೂಪದಾಗಿಂದ ಯಾವುದೋ ಮ್ಯಾಥ್ಸ್ ನೀವು ಬಿಡಿಸ್ಬೋದಲ್ಲ. ಆ ಥರದ್ದು ಆ ಸಂಕಲ್ಪ ಶಕ್ತಿ ಹೆಂಗೆ ಯೂಸ್ ಮಾಡೋದ್ರ ನಮ್ಮ ಜೀವನದಾಗ ನಾವು ಕಲಿತೀವಿ ಅಂದ್ರೆ ಉಳಿದ ಎಲ್ಲ ಕಡೆದು ಅಪ್ಲೈ ಆಕೈತಿ. ಈಗ ಇಷ್ಟೆಲ್ಲ ನಮ್ಮ ಪೂರ್ವಜರು ಕೆಲವೊಂದು ಅತ್ಯದ್ಭುತ ಶಿಲ್ಪಗಾರ ನಿರ್ಮಾಣ ಮಾಡ್ರು, ಕೆಲವೊಂದು ರಾಜ್ಯಕ್ಕೆ ರಾಜ್ಯ ನಿರ್ಮಾಣ ಮಾಡ್ರು, ಒಂದು ಸುಶಾಸನ ಮಾಡ್ರು, ಬೇರೆ ಬೇರೆ ಸೈಂಟಿಸ್ಟ್ ಕಂಡು ಹಿಡಿದ್ರು. ಹೆಂಗೆ ಬಂತು? ಇದೆಲ್ಲ ಸಂಕಲ್ಪ ಶಕ್ತಿಯಿಂದ ಬಂದಿತ್ತು. ಈ ಸಂಕಲ್ಪ ಶಕ್ತಿ ನಮ್ಮ ಜೀವನದಲ್ಲಿ ಬೆಳಿಬೇಕಾದ್ರಿಂದ ಇದು ಉತ್ಸವದ ಸ್ವರೂಪ ಅಂದ್ರೆ ಇದು ನವರಾತ್ರಿ. ಇದು ಮೊದಲಿಂದ ರೂಪ. ಎರಡನೇದು ಬರ್ತೈತಿ ಆಧ್ಯಾತ್ಮಿಕವಾಗಿ. ಆಧ್ಯಾತ್ಮಿಕವಾಗಿ ಅಂದ್ರೆ ಕೆಲವೊಬ್ರ ಇತ್ತಾಗ ಇನ್ನೊಂದು ನೋಡು ಬರ್ತದೆ, ಪ್ರಾಪಂಚಿಕ ಆಗಿ ನಾವು ಅಧ್ಯಾತ್ಮ ಸಾಧನೆ ಹೆಂಗೆ ಮಾಡೋದು ಪ್ರಾಪಂಚಿಕವಾಗಿ. ಅವಾಗ ನಮ್ಮ ಪ್ರಪಂಚ ಕಾರ್ಯ ಎಲ್ಲ ಚಾಲು ಇರ್ತೈತಿ. ಅವಾಗ ಮನೆಯೊಳಗಿದ ಆಚರಣೆ ಮಾಡ್ಕೋತು ಆ ಥರ ಅನುಭವ ನಾವು ತೊಗೊಂಡು ನನ್ನ ಜೀವನದಲ್ಲಿ ಆ ಪರಿವರ್ತನೆ ಹೆಂಗೆ ಮಾಡ್ಕೋಬೇಕು. ಅವಾಗ ನಾವು ಪೂಜಾ ಮಾಡಿರ್ತೀವಿ ಮನೆಯೊಳಗೆ ಅನ್ಬೇಕು, ದೀಪ ಹಾಕಿರ್ತೀವಿ. ಬೆಳಿಗ್ಗೆ ಒಂದು ಸ್ನಾನ ಮಾಡಪ್ಪ, ದಿವಸ ನಾವು ನಮ್ಮ ಗಡಬಡಿ ಕೆಲಸ ಇರ್ತೈತೆ, ಕೆಲಸಕ್ಕೆ ಸ್ನಾನ ಮಾಡ್ಕೊಂಡು ನಾವು ಹೋಗ್ಬೇಕಷ್ಟು ನಾವು ಹೋಗ್ತೀವಿ, ನಮ್ಮ ದಗದಕ್ಕೆ ಹತ್ತೀವಿ. ಈ ಒಂದು 9 ದಿವಸ ಒಳಗೆ ನಾವೊಂದು ಏನೋ ಒಂದು ಸಂಕಲ್ಪ ಮಾಡಿ, ನಮ್ಮ ಉಪವಾಸ ಮಾಡುವಂಥ ಸಂಕಲ್ಪ ಈಗ ಭಾಳ ಜನ ಕಮ್ಮಿ ಆಗ್ಯಾರ. ಅವಾಗ ಬೇರೆ ಸಂಕಲ್ಪ ರೂಪಬೋದು. ಯಾಗೋದಪ್ಪ? ಒಂದು 5 ನಿಮಿಷ, ಮುಂಜಾನೆ 5 ನಿಮಿಷ, ಸಾಯಂಕಾಲ 5 ನಿಮಿಷ, 10 ನಿಮಿಷ, 15 ನಿಮಿಷ, ಯಾವಾಗಲಿ ಒಟ್ಟು ಟೋಟಲ್ದಾಗ ಒಂದು 10 ನಿಮಿಷ, 15 ನಿಮಿಷ, ಅರ್ಧ ತಾಸು ನಾವೊಂದು ಜಪ ಮಾಡಬಹುದು, ನಾ ಧ್ಯಾನ ಮಾಡಬಹುದು. ಏನೋ ಒಂದು ರೂಪ. ಯಾಕೆ ಇದು ಮಾಡೋದು ಅಂತಂದ್ರೆ ನನ್ನ ಒಳಗೆ ಅದು ಏನು ಶಕ್ತಿ ಐತಿ ಅದನ್ನ ಜಾಗೃತ ಮಾಡಬೇಕು. ಹೆಂಗೆ ಮಾಡಬೇಕು? ಹೊರಗೆ ಒಂದು ಪ್ರತೀಕ ಐತಿ, ಅದು ಘಟದಲ್ಲಿ ಇರೋದ ನೀರಿಂದ ಬೆಳೆದಿದ್ದ ಅದನ್ನ ಬೀಜ ಮೊಳಕೆ ಅದರ ನೋಡ್ಕೋತ, ಅದು ದೀಪ ನೋಡ್ಕೋತ ಅದನ್ನ ನನ್ನ ಒಳಗೆ ಬೆಳಕು ತರಬೇಕು. ಇದರಿಂದ ನಾ ಏನು ಕಲಿಬೇಕು? ಕಲತ ನನ್ನ ಒಳಗೆ ಇದು ಶಕ್ತಿ ಐತಿ, ಇದು ಶಕ್ತಿ ಹೆಂಗೆ ಜಾಗೃತ ಮಾಡಿಸೋದು? ಇದಕ್ಕೆ ಮಾಡೋದು ಸಾಧನೆ. ಸಾಧನೆ ಯಾವ್ದು ಮಾಡೋದಪ್ಪ? ದೇವಿದ ನಮ್ಮ ಧರ್ಮದಾಗ ಶಾಸ್ತ್ರದೊಳಗೆ ಎಷ್ಟೋ ಮಂತ್ರ ಹೇಳ, ಭಾಳಷ್ಟು ಮಂತ್ರ. ನಮ್ಮ ಮಂತ್ರಶಾಸ್ತ್ರದಲ್ಲಿ ಅಂತಾಗ ಅತ್ಯಂತ ಅದ್ಭುತ ಸ್ವರೂಪ ಅಂತಂದ್ರೆ ನಮ್ದು ಹಿಂದೂ ಧರ್ಮದ ಮಂತ್ರಶಾಸ್ತ್ರ. ಅಗಾಧವಾದ ಶಕ್ತಿ ಸಾಮರ್ಥ್ಯ ಹೊಂದಿದ್ದು ನಮ್ಮ ಹಿಂದೂ ಧರ್ಮದ ಮಂತ್ರಶಾಸ್ತ್ರ. ಈಗ ಕೆಲವು ಜನರಿಗೆ ಅದು ಅರ್ಥ ಗೊತ್ತಿರಂಗಿಲ್ಲ, ಅದು ರೂಪ ಗೊತ್ತಿರಂಗಿಲ್ಲ. ಕೆಲವೊಬ್ಬ ಜನ ಏನಂತಾರೆ ಅದು ವಿಷಯ ಬೇರೆ. ಖರೆ ಆ ಶಕ್ತಿ ಮಾಡಿದವಂಗೆ ಗೊತ್ತೈತಿ. ಬರೀ ಕ್ರಿಟಿಸೈಸ್ ಮಾಡೋದಕ್ಕೆ ಅನ್ನೋದು ಭಾಳ ಬೇರೆ. ಕೂತು ಧ್ಯಾನ ಹಿಡಿದು ತನ್ನ ಮನಸ್ಸಿನ ಕಂಟ್ರೋಲ್ ಇಟ್ಕೊಂಡು ಅಥವಾ ಆ ಥರ ಶಕ್ತಿ ಜಾಗೃತಿ ಮಾಡಿಸೋದು ಅದು ಮಂತ್ರಶಕ್ತಿ. ಓದ್ಬೋದು, ನೀವು ಬೇಕಾದ್ ಮಾಡೋ ಓದ್ತು. ಮಂತ್ರ ಅಂದ್ರೆ ಏನ? ಮನನಾಥ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ನೀವು ಮನನ ಮಾಡ್ತಿರೋ ಅದರಿಂದ ನೀವು ಪಾರ್ ಆಗ್ತಿರೋ ಅದು ಮಂತ್ರ. ಮಂತ್ರ ಅಂದ್ರೆ ಹಿಂಗೆ ಇರ್ಬೇಕಂದ್ರೆ ನಂಗೆ ಏನಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರ, ಅದಕ್ಕೆ ಧ್ವನಿಶಾಸ್ತ್ರ ಐತಿ, ವಿಜ್ಞಾನ ಶಾಸ್ತ್ರ ಐತಿ, ಅದಕ್ಕೆ ಫ್ಯೋನಿಕ್ಸ್, ಇಂಗ್ಲೀಷ್ದಾಗ ಫ್ಯೋನಿಕ್ಸ್ ಅಂತಾರೆ. ಉಚ್ಚಾರ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಫೊನೆಟಿಕ್ಸ್, ಇದು ಎಲ್ಲ ಶಾಸ್ತ್ರ ಕೂಡ ಅವರು ನಮ್ಮ ಋಷಿಗಳು ಎಷ್ಟು ಅವ್ರ ಬುದ್ಧಿ ಇತ್ತಪ್ಪ ಅಂತಂದ್ರೆ ಈ ಎಲ್ಲ ಥರ ಅಭ್ಯಾಸ ಮಾಡಿ ಅವರಲ್ಲಿ ಅದ್ಭುತ ಉದ್ಭವ ಆಗಿದಂಥ ಮಂತ್ರಶಾಸ್ತ್ರ. ಆ ಮಂತ್ರ ಅವರು ತಯಾರು ಮಾಡಿದಲ್ಲ, ಬರದಲ್ಲ, ಅವರಲ್ಲೇ ಪ್ರಕಟ ಆಗಿದ್ದ ಧ್ವನಿಗಳು ಅವು ಮಂತ್ರ. ಪ್ರತಿಯೊಂದು ಕಣ್ಕಣದಲ್ಲಿ ಒಂದೊಂದು ಮಂತ್ರ ಐತಿ. ಯಾವಾಗ ಈ ಜೀವನದಲ್ಲಿ ಅಥವಾ ಸೃಷ್ಟಿಯಲ್ಲಿ ಯಾವುದೋ ಒಂದು ಸ್ಫೋಟ ಆಕೈತಿ, ಅಲ್ಲಿ ಒಂದು ಧ್ವನಿ ತಯಾರಾಕೈತಿ. ಆ ಧ್ವನಿನೂ ಒಂದು ಮಂತ್ರನ. ಅದಕ್ಕೆ ಹೇಳ್ತಾರಲ್ಲ, ಇದು ಏನು ಫಸ್ಟಿಗೆ ಬಿಗ್ ಬ್ಯಾಂಗ್ ಆಯ್ತು, ಫಸ್ಟ್ ಸ್ಫೋಟ ಆತಲ್ಲ, ಅತರಾಗಿಂದ ಏನು ಧ್ವನಿ ತಯಾರಾಗ್ತದೆ ಅದಕ್ಕೆ ಓಂ ಅಂತ ಹೇಳ್ತಾರೆ. ಊ ಮ ಇದು ಆಗಿದ್ದ ಅವಾಗಿಂದ. ಅದನ್ನು ಆ್ಯಕ್ಚುಲಿ ಇದನ್ನು ಹಿಂಗೈತಿ ಅನ್ನೋದು ಇಲ್ಲ. ನಾವು ಸರ್ವಸಾಮಾನ್ಯ ಜನಕ್ಕೆ ತಿಳಿಲಿ ಅದಕ್ಕಿಂತ ಹೇಳಿದ್ದು ಓಂ ಅದ. ಆ್ಯಕ್ಚುಲಿ ಓಮದ ಅನುಭವ ತಗೋಬೇಕಾದ್ರೆ ಅದು ಮೌನದಾಗನ. ನೀವು ಯಾವಾಗ ನಿಜವಾದ ಮೌನಕ್ಕೆ ಟಚ್ ಮಾಡ್ತೀರೋ ಅವಾಗ ಅದು ಮೂಲ ಧ್ವನಿ, ಮೂಲ ಮಂತ್ರ ನಿಮ್ಮ ಒಳಗೆ ಉದ್ಭವ ಆಕೈತಿ. ಕಿವಿಲೇ ಕೇಳೋದು ಮಂತ್ರ. ಅದಕ್ಕೆ ಅನಾಹತ ಅಂತದ. ಅನಾಹತ ಅಂದ್ರೆ ಯಾವುದು ಎರಡದ್ದು ಏನಂತಾರದು ಆಘಾತ ಇಲ್ಲದ ಧ್ವನಿ, ಅದು ಅನಾಹತ ಧ್ವನಿ.
ಅದು ಪ್ರತಿಯೊಂದು ಕನಕನ ಒಳಗೈತೆ, ಯಾವತ್ತೂ ಅದು ಚಾಲು ಇರ್ತೈತಿ. ಅದು ಯಾವಾಗ ನಾವು ಕೇಳಾಕ ಸಕ್ಷಮ ಆಗ್ತೀವಿ ಅವಾಗ ಆ ಮನುಷ್ಯ ತಿಳ್ಕೊಂಡು ಬ್ರಹ್ಮ ಜ್ಞಾನ ಸ್ಥಿತಿಗೆ ತಿಳ್ಕೊಂಡಾನ. ಅದಕ್ಕೆ ಅನಾಹತ ಧ್ವನಿ ಅಂತ ಹೇಳ್ತಾರೆ. ಹೇಳ್ತಕ್ಕ ಬಂದು ನಾವು ಮಂತ್ರಶಾಸ್ತ್ರ ಬಗ್ಗೆ ಮಾತಾಡ್ತಾರೆ. ಅವಾಗ ನಾವು ಸರ್ವಸಾಮಾನ್ಯರು ಏನು ಮಾಡಬೇಕು, ನಮ್ಮ ದೇವ್ರ ಮುಂದೆ ಕೂತು ನಮ್ಗೆ ಯಾವುದೋ ನಮ್ಗೆ ಬೇಕಾಗಿದ್ದು ಯಾವುದೋ ಒಂದು ದೇವಿ ಮಂತ್ರ ಜಪ ಮಾಡ್ಬೋದು. ಸಾಕಷ್ಟು ಮಂತ್ರ ಅದ ದೇವಿ. ಯಾ ದೇವಿ ಸರ್ವಭೂತೇಶು ಸೃಷ್ಟಿ ರೂಪೇಣ ಸಂಸ್ಥಾ ನಮಸ್ತಸ್ಸೈ 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 ನಮೋ ನಮಃ ಇದು ಅನ್ಬೋದು. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಸರ್ವಸಾಮಾನ್ಯ ಯಾವುದು ಏನೂ ತಿಳಿದಿಲ್ಲ ಅಂದ್ರೆ ಮನಸ್ಸಿಂದ ಅಮ್ಮ ನಿಂಗೆ ನನ್ನ ನಮಸ್ಕಾರವ ಇಟ್ಟು ಅಂದ್ರೂ ಸಾಕು, ಅದು ಒಂದು ಮಂತ್ರಣ. ಇದು ಒಂದ ಮಾತು ಸಹಿತ ನೀವು 105-8 ಸಲ ಅನ್ಬೋದು. ಇದು ಒಂದು ಮಂತ್ರ. ಅಥವಾ ನಿಮ್ಮ ಕುಲದೇವತೆ ಇರ್ತಾಳು, ಅಕ್ಕಿನೂ ತಾಯಿ ಜಗದಂಬ ರೂಪ ಅಕ್ಕಿಂದ ಹೆಸರು ತೊಗೊಂಡು ಒಂದು 108 ಸಲ ಅನ್ಬೋದು. ಅದು ಒಂದು ಸಾಧನೆ. ಇದು ಯಾವಾಗ ನೀವು ಒಂದು ಸಂಕಲ್ಪ ತೊಗೊಂಡು ಅದು 9 ದಿವಸ ಸಂಕಲ್ಪ ಪೂರ್ಣ ಮಾಡ್ತಿರೋ ಅವಾಗ ಅದರಿಂದ ಬರ್ತಕ್ಕಂಥ ಅನುಭವ ನೋಡಿ. ನಮ್ಮ ಜೀವನದಲ್ಲಿ ಬರುವಂಥ ಸ್ಥೈರ್ಯ, ನಮ್ಮ ಜೀವನದಲ್ಲಿ ಬರುವಂಥ ಸುರಕ್ಷಿತತೆ, ನಮ್ಮ ಜೀವನದಲ್ಲಿ ಬರುವಂಥ ಐಶ್ವರ್ಯ, ಇದು ಎಲ್ಲಕ್ಕೂ ಕಾರಣ ಇದು ಸಾಧನೆ. ಇದು ಸಾಧನೆ ಮಾಡ್ಲಿಕ್ಕೆ ನಾವು ಸಿದ್ಧರಾಗಬೇಕು. ಸಿದ್ಧ ಆಗಿ ಆ ಸಾಧನೆಯಲ್ಲಿ ನಾವು ಇಳಿಬೇಕು. ಸರಿಯಾಗಿ ಗುರುವಿಂದ ಅಥವಾ ತಿಳ್ಕೊಂಡು ನಿಮ್ಮಲ್ಲಿ ನಿಮ್ಮ ಗುರುನ ಏನು ಹೇಳ್ತಾನೆ ಅದು ತಿಳ್ಕೊಂಡು ನೀವು ಯಾವುದೋ ಒಂದು ರೂಪನಾಗ ಹಿಂಗೆ ಇದಕ್ಕೆ ರೂಪ ಇಲ್ಲ. ಪ್ರತಿಯೊಂದು ಮನುಷ್ಯನ ಜೀವನ ಬೇರೆ ಬೇರೆ. ಅವನ ಜೀವನದಾಗ ಅವನ ಒಳಗಿನ ಗುರು ಅಥವಾ ಪರಾತ್ಪರ ಗುರು ಏನು ಹೇಳ್ತಾನೆ ಅವ್ನು ಗೊತ್ತಿರ್ತದ. ಅದು ಯಾವಾಗ ತಿಳಂಗಿಲ್ಲ ಅವಾಗ ಬಾಹ್ಯ ರೂಪನ ಕೇಳ್ಬೋದು. ಅವಾಗ ಮತ್ತೆ ಒಳಗಿನ ಗುರು ಹೇಳ್ತಾನೆ ಇಲ್ಲ ನೀ ಹಿಂಗೆ ಮಾಡ. ಅವ ಏನು ಹೇಳ್ತಾನೆ ಅದನ್ನು ಸಾಧನೆ ಹಿಡ್ಕೊಂಡು ನೀವು ಆ ಸಾಧನೆ ಕಂಪ್ಲೀಟ್ ಮಾಡ್ರೆ ಅದರ ಅನುಭವ ನಿಮಗೆ ನಿಶ್ಚಿತ ಬರ್ತೈತಿ. ಇದು ಎಷ್ಟೋ ಜನಕ್ಕೆ ನಾ ಹೇಳಿದ್ದ ಅವರು ಅನುಭವಿಸಿದ್ದೆ ಹೇಳಕತ್ತೆ. ಹಂಗೆ ಕೇಳಿದ್ದ ಮಾತಾಡಿದ ಮಾತು. 9 ದಿವಸ ಈ ಥರ ನಾವು ಸಾಧನೆ ಮಾಡಿದ್ವಿ. ನೀವು ಬೆಳಗ್ಗೆ ಮಾಡಿರಿ, ಮಧ್ಯಾಹ್ನ ಮಾಡಿರಿ, ಸಾಯಂಕಾಲ ಮಾಡಿರಿ, ಟೈಮ್ ಸಿಕ್ಕಾಗ ಮಾಡಿರಿ. ನಿಮ್ಮ ಕುಲದೇವತೆ ಅಂದ್ರೆ ಹೋಗಿ ಟೈಮ್ ಸಮೀಪ ಇದ್ರೆ ಒಂದ್ಸಲ ಹೋಗಿ ನಮಸ್ಕಾರ ಮಾಡಿ ಒಂದು ಕಾಯಿ ಕಪ್ಪರ ಮಾಡಿ ಬಂದ್ರು ಸಾಕಷ್ಟು ಒಂದು ಅದನ್ನ ಅನುಭವ ತೋರಿ. ಇದನ್ನು ಯಾಕೆ ಆ್ಯಕ್ಚುಲಿ ನಾವು ಎಣ್ಣೆ ಹಾಕಕ್ಕೆ ಹೋಗ್ತೀವಪ್ಪ ಅದು. ಕೆಲವೊಬ್ರು ಎಣ್ಣೆ ಹಾಕಕ್ಕೆ ಹೋಗ್ತಾರೋ, ಕೆಲವೊಬ್ರು ಹಾಕೊಂಡು ಬರ್ತಾರೆ. ಹೋಗ್ತಾ ಹಾಕಕ್ಕೆ ಹೋಗೋರು ಬರ್ತಾ ಹಾಕೊಂಡು ಬರ್ತಾರೆ. ನಮ್ಮ ಸಾಕಷ್ಟು ಜನ ಅದಾರ. ಈ ಥರ ಆಗ್ಬಾರ್ದು. ಅದ್ರ ಒಳಗೆ ಏನೈತಿ ನಾ ಯಾಕೆ ಹೊಂಟೀನಿ, ಆ ಕುಲಸ್ವಾಮಿನಿ ಅಂದ್ರೆ ಏನ, ನಾನು ಕುಲಕ್ಕೆ ಸ್ವಾಮಿನಿ ಇರ್ತಾಳೆ. ಕುಲಕ್ಕೆ ಹೆಂಗೆ ಆಕಿ ಸ್ವಾಮಿನಿಯೋ ಹಂಗೆ ನನ್ನ ಜೀವನಕ್ಕೂ ಸ್ವಾಮಿನಿ. ಜೀವನಕ್ಕೆ ಸ್ವಾಮಿನಿ ಯಾರಪ್ಪ ಅಂದ್ರೆ ನಮ್ಮಮ್ಮ. ಆಕೆ ಅಮ್ಮನ ಸ್ವರೂಪ ಆಕೆ ಯಾವತ್ತೂ ನನ್ನ ಜೊತೆ ಇರ್ತಾಳು. ಆಕೆ ನಾನು ಕಾಪಾಡ್ತಿರ್ತಾಳು. ನನ್ನ ಜೀವನದಲ್ಲಿ ಎಲ್ಲಿ ಕತ್ತಿ ಇರ್ತದೆ, ಎಲ್ಲಿ ಎಡುತ್ತೀನಿ ಆಕೆ ಅವಾಗ ಕೈ ಹಿಡಿತಾಳೆ ಅನ್ನೋದು ಒಂದು ವಿಶ್ವಾಸ, ಶ್ರದ್ಧೆ ಮನುಷ್ಯನ ಜೀವನದಲ್ಲಿ ಯಾವಾಗ ಬರ್ತೈತಿ ಅವಾಗ ಆ ಮನುಷ್ಯನ ಜೀವನದಲ್ಲಿ ಅದ್ಭುತ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಾನೆ. ಇಲ್ಲದ ಜೀವನ ನಡೆದೇ ಇರ್ತೈತಿ. ನಾವು ಅದನ್ನು ಹೆಂಗೈತಿ, ಇದು ಒಂದು ಚಕ್ರ ಐತಿ, ಚಕ್ರದಿಂದ ಹೊರಗೆ ಬರಂಗಿಲ್ಲ, ಅದನ್ನು ನಡೆದಿರ್ತೈತಿ. ಇದ್ರಾಗ ಹೊಸತನ ಬರಬೇಕು, ನಮ್ಮ ಜೀವನದಲ್ಲಿ ಹೊಸ ಬೆಳಗಿರ್ಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಇದು 5 ಪಂಚ ಜ್ಞಾನೇಂದ್ರಿಯ ಬಿಟ್ಟು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾನಂತ ಇಚ್ಛೆ ಯಾವಾಗ ಬರ್ತೈತಿಲ್ಲ ಅವಾಗ ಮನುಷ್ಯನ ಜೀವನ ಮುಕ್ತಿ ಕಡೆ, ಸೌಂದರ್ಯ ಕಡೆ, ಆಧ್ಯಾತ್ಮಿಕ ಉನ್ನತಿ ಕಡೆ ಹೊಂಟೈತಿ ಅನ್ನೋದು ನಾವು ತಿಳ್ಕೊಬೋದು. ಸಾಕಷ್ಟು. ಇದಕ್ಕಿಂತ ಮುಂದೆ ಆಧ್ಯಾತ್ಮಿಕ ಸಾಧನೆ ಏನು ತಿಳ್ಕೋದ್ರೆ ನಾವು ಪರ್ಸ್ನಲ್ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಎಲ್ಲ ಓಪನ್ ಹೇಳುವಂತ ಅಲ್ಲ, ಆ ಥರ ಗೈ ಅರ್ಥನೂ ಆಕೈತಿ. ಯಾಕಂದ್ರೆ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಬೇರೆ 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 ರೂಪ ಇರ್ತಾವ. ಈಗ ಮಂತ್ರದ ಬಗ್ಗೆ ಪ್ರತಿಯೊಂದು ಮಂತ್ರಕ್ಕೆ ಒಂದು ಅರ್ಥ ಇರ್ತೈತಿ. ಆ ಮಂತ್ರ ಯಾರು ಸಿದ್ಧ ಮಾಡ್ಯಾನ ಅವ್ರ ಕಡೆ ಅದು ಮಂತ್ರ ತಗೋಬೇಕು. ಆ ಕೊಟ್ಟಂಥ ಮಂತ್ರದೊಳಗೆ ಬರೇ ಶಬ್ದ ಇರಂಗಿಲ್ಲ, ಅದು ಶಕ್ತಿ ಇರ್ತೈತಿ. ಆ ಶಕ್ತಿ ಕೊಟ್ಟಾಗ ಅವನ ಜೀವನದಲ್ಲಿ ಶಕ್ತಿ ಜಾಗೃತ ಆಕೈತಿ. ಆ ಕುಂಡಲಿನಿ ಶಕ್ತಿ ಜಾಗೃತ ಆಕೈತಿ. ಆ ಶಕ್ತಿ ಜಾಗೃತ ಆಗಿ ಅಕ್ಕಿನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ನೋಡ್ಬೇಕಾದ್ರೆ ನಾವು ಸಾಧನೆನ ಮಾಡ್ಬೇಕು, ಅದು ಬಿಟ್ಟು ಬೇರೆ ಹಾಗಿಲ್ಲ. ಧನ್ಯವಾದಗಳು.